ಹದಗೆಟ್ಟ ರಸ್ತೆ, ವಾಹನ ಸವಾರರ ಪರದಾಟ. ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ಪಟ್ಟಣದ ಆಂತರಿಕ ರಸ್ತೆಗಳು ಸೇರಿದಂತೆ ಚಿತ್ತಾಪುರ, ಮಳಖೇಡ, ಚಿತ್ತಾಪುರ, ಶಹಾಬಾದ್ ಮತ್ತು ಚಿತ್ತಾಪುರ ಇಟಗ ಮಾರ್ಗದ ಪ್ರಮುಖ ರಸ್ತೆಗಳು ಹದಗೆಟ್ಟಿರುವುದರಿಂದ ಪ್ರಯಾಣಿಕರು ಸಂಚಾರಕ್ಕೆ ಹರಸಾಹಸ ಪಡುವಂತಾಗಿದೆ. ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳಖೇಡ, ಶಹಾಬಾದ, ಇಟಗ ಸೇರಿದಂತೆ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹಾಳಾಗಿ ಹೋಗಿದ್ದು, ಎಲ್ಲಿಯವರೆಗೆ ದುರಸ್ತಿಯಾಗದೆ ಇರುವುದರಿಂದ ಈ ಮಾರ್ಗದಿಂದ ಸಂಚರಿಸುವ ವಾಹನ ಸವಾರರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಪ್ರತಿದಿನ ಈ ಮುಖ್ಯ ಮಾರ್ಗದಿಂದ ಕಲಬುರಗಿ, ಜೇವರ್ಗಿ, ಶಹಾಬಾದ್ ನಗರಗಳಿಗೆ ನೂರಾರು ವಾಹನಗಳು ಸಂಚರಿಸುತ್ತವೆ. ರಸ್ತೆ ಹಾಳಾಗಿ ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಸ್ವಲ್ಪ ಮಳೆಯೂ ಆದರೆ ಸಾಕು, ಮಳೆ ನೀರು ರಸ್ತೆಯ ಮೇಲೆ ಸಂಗ್ರಹವಾಗುವುದರಿಂದ ರಸ್ತೆಯೇ ಕಾಣುವುದಿಲ್ಲ. ಇದರಿಂದ ಎಷ್ಟೋ ಬಾರಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಮಳೆಯಿಂದಾಗಿ ಇಡೀ ರಸ್ತೆಯ ಮೇಲೆ ನೀರು ಸಂಗ್ರಹವಾಗಿದ್ದು, ಸಂಚಾರ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಇದು ಅಪಘಾತಗಳಿಗೆ ದಾರಿ ಮಾಡಿಕೊಡುವ ಎಲ್ಲ ಸಾಧ್ಯತೆಗಳಿವೆ. ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೇ ಎನ್ನುವುದು ಹುಡುಕುವಷ್ಟರ ಮಟ್ಟಿಗೆ ಆಡಳಿತ ವ್ಯವಸ್ಥೆ ಅಣಕಿಸುವಂತಿದೆ. ಈ ರಸ್ತೆ ಇಲ್ಲಿಯವರೆಗೂ ಹಲವು ಬಾರಿ ರಿಪೇರಿ ಮಾಡಿದ್ದಾರೆ, ಆದರೂ ಉಪಯೋಗವಾಗಿಲ್ಲ. ಆಗಾಗ ಕೇಂದ್ರ ಹಾಗೂ ರಾಜ್ಯದ ಸಚಿವರು ಈ ಮಾರ್ಗದಿಂದ ಬರುವ ಮಾಹಿತಿ ಬರುತ್ತಿದ್ದಂತೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮಣ್ಣು ಹಾಕಿ ತಗ್ಗು ಗುಂಡಿಗಳು ಮುಚ್ಚುವ ಕೆಲಸ ಮಾಡುತ್ತಾರೆ. ನಂತರ ಸ್ವಲ್ಪ ದಿನಗಳಲ್ಲೇ ಮತ್ತೆ ತಗ್ಗು ಗುಂಡಿಗಳದ್ದೇ ದರ್ಬಾರ ಅನ್ನುವಂತಾಗಿದೆ. ರಸ್ತೆ ದುರಸ್ತಿ ಮಾಡಿ ಎಂದರೆ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಆದಷ್ಟು ಬೇಗನೆ ಕೂಡಲೇ ಸಂಬಂಧಪಟ್ಟ ಆಯಾ ಇಲಾಖೆ ಅಧಿಕಾರಿಗಳು ಎತ್ತ ಕಡೆ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಲ್ಲಿ ನೋಡಿದರೂ ತೆಗ್ಗು ಗುಂಡಿಗಳು. ಹೇಳಬೇಕಾದ್ರೆ ಆ ಗುಂಡಿಯಲ್ಲಿ ಬಿದ್ದರೆ ನನ್ನ ತಿಳಿದ ಮಟ್ಟಿಗೆ ಕಾಲು ಕೈ ಮುರ್ಕೊಂಡೇ ಹೋಗ್ಬೇಕು ಪಾಪ. ಯಾಕಂದ್ರೆ ವಯಸ್ಸಾದವರಾಯ್ತು, ವಯಸ್ಸಕ್ಕಿಂತ ಹರಿಯದ ವ್ಯಕ್ತಿಗಳು ಗಾಡಿಯನ್ನು ಸ್ಪೀಡ್ ಓಡಿಸ್ತಾರ ಅಂಥವ್ರು ಎಷ್ಟು ನಾ ಹೇಳಲ್ಲ. ಈ ನೋಡಿ, ನನ್ನ ತಿಳಿದ ಮಟ್ಟಿಗೆ ಲಾಜಿಂಗ್ ಕ್ರಾಸ್ ಅಂತಾರೆ ಚಿತ್ತಾಪುರದಲ್ಲಿ. ಈ ಲಾಜಿಂಗ್ ಕ್ರಾಸ್ ಬಲ್ಲಿ ಅಲ್ಲೇ ನೋಡ್ರಿ ತೆಗ್ಗುಗಳು ಭಾಳ. ಅದೇ ಈ ರೂಟ್ ನೋಡ್ರಿ ಓರಿಯೆಂಟ್ ಫ್ಯಾಕ್ಟ್ರಿಗೆ ಹೋಗ್ತದೆ. ಈ ಓರಿಯೆಂಟ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಏನು ಸ್ವಿಮ್ಮಿಂಗ್ ಪೂಲ್, ನಮ್ಮ ನಂದಿಮೈ ಅಂತ ಎಷ್ಟು ಪ್ರಸಿದ್ಧವಾದ ಆ ರೀತಿ ನಂದಿಮೈ ಅಂತ ಇಲ್ಲಿ ಆಗಿದೆ. ಆದರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಮುಡುತ್ತಾರೆ. ಯಾಕಂದ್ರೆ ಅವರಿಗೆ ಅದು ಫ್ಯಾಕ್ಟ್ರಿ ಬರ್ತಂತಾರೆ. ಈ ಕಡೆ ನೋಡಿದ್ರು PWD ಬರ್ತಂತ. ಯಾವುದೇ ಅಧಿಕಾರಿ ಇಲ್ರಿ, PWD ಬರಲಿ, KKRDB ಬರಲಿ, ಯಾವುದೇ ಅಧಿಕಾರಿ. ನನ್ನ ಹತ್ತಿರದ ಮಟ್ಟಿಗೆ ಇಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ, ನಮ್ದು BJP ಪಕ್ಷ, ನಮ್ದು ಕಾಂಗ್ರೆಸ್ ಪಕ್ಷ, ನಮ್ದು ದಳ ಪಕ್ಷ. ಯಾವ ಪಕ್ಷ ರೀ ನಿಮ್ದು? ಪಕ್ಷ ಇದ್ರೆ ಹೋರಾಟ ಮಾಡ್ರಿ, ಯಾವುದಿದ್ರು ಭೀ ನಿಮ್ಮ ಪಕ್ಷಗಳು ತೊಗೊಂಡು ಹೋರಾಟ ಮಾಡ್ರಿ, ವಿರುದ್ಧ ಹೋರಾಟ ಮಾಡ್ರಿ. ಅವಾಗ ನಮ್ಮ ಶಾಸಕರಿಗೆ ಗೊತ್ತಾಗ್ತದೆ. ಶಾಸಕರಿಗೆ ಮಿನಿಸ್ಟರ್ಶಿಪ್ ಇದೆ, ಅವ್ರು ಏನು ಇದೇ ಕೆಲಸ ಮಾಡ್ಕೊಂಡು ಕೊಡ್ಬೇಕಾ? ಕಾಂಗ್ರೆಸ್ ಪಕ್ಷದವರು ಶಾಸಕರಿಗೆ ಹೇಳ್ಬೇಕು, BJPದವ್ರು ಹೋರಾಟ ಮಾಡಬೇಕು, ದಳದವ್ರು ಕೂಡ ಹೋರಾಟ ಮಾಡಬೇಕು. ಖಾಲಿ ಸಂಘಟನೆ ಒಂದೇನೆ ಹೋರಾಟ ಮಾಡಿದ್ರೆ ಏನು ಕಾರಣ? ಯಾವ ನ್ಯಾಯ ರೀ ಇದು? ನಾವು ಒಬ್ಬರೇನಾ? ನೀವಿಲ್ಲ. ಓಟ್ ಆದರೆ ಎಲೆಕ್ಷನ್ ಬಂದಾಗ ಓಟ್ ಕೇಳಿಗೆ ಬರ್ತು. ಇಂಥ ಟೈಮಿಗೆ ಏನು ಒಬ್ಬರೇ ಕಾಂಗ್ರೆಸ್ ಪಕ್ಷದ ಧೃಣಿಗಳು ಒಬ್ಬರೇ ಅಟ್ಲೀಸ್ಟ್ ತೆಗ್ಗುಗಳು ಬಿದ್ದಾವೆ. ಇದಕ್ಕೇನಾರ ಒಂದು ಐಡಿಯಾ ಮಾಡಿ ತೆಗ್ಗು ಮುಚ್ಚಬೇಕು, ಮಾಡಬೇಕು. BJP ಅಂತೂ ಹೋರಾಟನೇ ಮಾಡಲ್ಲ, ಕಾಂಗ್ರೆಸ್ನು ನಮ್ಮ ದಳನೂ ಹೋರಾಟ ಮಾಡಲ್ಲ. ನಿಮ್ಮ ಜೊತೆ ನಾನು ಬರ್ತೀನಿ ರೀ, ಕಲಿಸ್ತೀನಿ, ಕೈ ಕಲಿಸ್ತೀನಿ, ನನ್ನ ಸಂಘಟನೆ ಕೈ ಕಲಿಸ್ತೀನಿ, ಹೋರಾಟ ಮಾಡಮ್ ನಡ್ರಿ. ಶಾಸಕರಿಗೆ ಗೊತ್ತಾಗ್ತದ, ಅವಾಗ ಬಜೆಟ್ ಏನೇ ಬಿಡ್ತಾರೆ. ತೆಗ್ಗು ಗಿಗ್ಗು ಬಿದ್ದು ಇವತ್ತು ಬಿದ್ದಾಗ ಏನಾಗ್ತದ? ಯಾರನ್ನೋ ಅವರಿಗೆ ಗೊತ್ತಾಗ್ತದೆ ರೀ. ಅವ್ರ ತಂದೆ ತಾಯಿ ಅವ್ರು ಹೋಗಿ ದಾಖಲೆಗೆ ಹಾಕ್ಬೇಕು, ದಾಖಲೆ ನಿಂತ ಎಲ್ಲ ಮಾಡ್ಕೊಳ್ಬೇಕು. ಯಾರು ಕೊಡ್ತಾರೆ ಇದಕ್ಕೆ? ಪ್ರತಿ ವರ್ಷ ಕೈಕಾಲ ಪೆಟ್ಟಾಗ್ಯಾವ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ತರ್ತಾರ, ಮುರುಮ್ ಹಾಕ್ತಾರ, ಹೋಗ್ತಾರ. ಮತ್ತೆ ಮಳೆಯದ ಹರ್ಕೊಂಡು ಹೋಗ್ತದ, ಮತ್ತೆ ತೆಗ್ ಬೀಳ್ತದ. ಬ್ಯಾಸಿಗೆ ರೋಡ್ ಮಾಡ್ಯಾರ, ಓಟು ಕಿತ್ಕೊಂಡು ಹೋಗ್ಲಾಗತ್ತದ. ರೋಡ್ ಮಾಡಿ ನಂತರ ಓಟು ಕಿತ್ಕೊಂಡು ಹೋಗ್ಲಾಗತ್ತದ. ಯಾರು ಬರೋದಿಲ್ಲ, ನೋಡೋದಿಲ್ಲ, ಇದಕ್ಕೆ ಹೌದನ್ನೋರಿಲ್ಲ. ಸುಮ್ ಬಂದು ಹೆಂಗಾಗಿ ಆಗಿದೆ ತೆಗಂತ ಸುಮ್ನೆ ಒಳ್ಳೆ ನೋಡೋದಕ್ಕೆ ಮತ್ತೆ ತರ್ತಾರ, ಮುರುಮ್ ಹಾಕ್ತಾರ, ಹೋಗ್ತಾರ. ಅವರು ಸುಮ್ನೆ ಯಾಕಪ್ಪ ಏನೋ ಮಾಡ್ಕರಿಪ್ಪ ಅಂತ ಅಂಬರಿಲ್ಲ ಇಲ್ಲಿ. ಹೇಳಪ್ಪ, ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎಲೆಕ್ಷನ್ ಬಂದಾಗ ಕಾಲ್ ಬೀಳ್ತಾರ, ರೊಕ್ಕ ಕೊಡ್ತಾರ ಕುಡ್ಯಾಕ. ನಾವು ಊಟ ಹಾಕ್ತಿವಿ, ಕೆಲ ಊಟ ಬಂದಾಗೆ ಬರ್ತಾರ ನೋಡ. ಸಾಬಣ್ಣ, ಸಾಬಣ್ಣ, ಬಸವರಾಜ್.